ತುಂಬ ಅದ್ಭುತವಾದ ಸ್ವರ್ಗ ಸಮಾನವಾದಂಥ ತುಂಬ ಅತ್ಯುತ್ತಮ ಗ್ರೀನರಿಯುಳ್ಳ ಅದೇ ರೀತಿ ಶುದ್ಧವಾದ ನೀರಿನ ಮೇಲೆ ಈ ಥರ ಒಂದು ವಿಹಾರ, ಏನು ಶಿಪ್ಪಲ್ಲಿ ಹೋಗುವಂಥದ್ದು ಇಲ್ಲ ದೋಣಿಯಲ್ಲಿ ಹೋಗುವಂಥದ್ದು, ಅದೆಷ್ಟು ಒಳ್ಳೆ ಅನುಭವ ಅಂತ ಹೇಳಿದರೆ ಅದು ಒಮ್ಮೆ ಹೋಗಿ ನೋಡಬೇಕು. ಯುರೋಪ್ ಟ್ರಿಪ್ಪಿಗೆ ಬಂದವರು ಗಿಥಾನ್ ವಿಲೇಜ್ ಅಂತ ಹೇಳೋ ಪ್ಲೇಸಿಗೆ ಬಂದೇ ಬರಬೇಕು. ಯಾಕಂದರೆ ಅತ್ಯುತ್ತಮವಾದ ಜಾಗ ಆಯಿತಾ. ಇದು ಒನ್ ಡೇ ಟ್ರಿಪ್ಪಿಗೆ ಅಂತ ಹೇಳಿ ಬರ್ಬೋದು. ಎಷ್ಟು ಹಳೆಯದಾದ ಬಿಲ್ಡಿಂಗ್ ಆಯಿತಾ, 17ನೇ ಸೆಂಚುರಿ ಇರ್ಬೋದು, 16ನೇ ಸೆಂಚುರಿ, 18ನೇ ಸೆಂಚುರಿಯ ಬಿಲ್ಡಿಂಗ್ಗಳು. ಅದೇ ರೀತಿ ಮೇಲೆ ಅದರ ರೂಫ್ ಏನಿದೆ, ರೂಫು ಕೂಡ ಹಾಗೆ ತುಂಬ ಹಳೆಯ ಕಾಲದ, ನಮ್ಮಲ್ಲಿ ಇಂಡಿಯಾದಲ್ಲಿ ಕೂಡ ಇದೇ ರೀತಿ ಇತ್ತು ಅಲ್ವಾ, ಮುಳಿ ಮನೆ ಅಂತೆಲ್ಲ ಹೇಳ್ತಾರೆ ನಮ್ಮ ಸೌತ್ ಇಂಡಿಯಾದಲ್ಲಿ. ಈ ಹುಲ್ಲಿನಿಂದ ಮಾಡಿದಂಥ ಮನೆ ಇರ್ಬೋದು, ಅದೇ ರೀತಿ ಹಂಚಿನಿಂದ ಮಾಡಿದಂಥ ಮನೆ ಇರ್ಬೋದು. ಈ ಥರ ತುಂಬ ಹಳೆಯ ಕಾಲದ ಸ್ಟೈಲಿನ ಮನೆಗಳು, ಆದರೆ ತುಂಬ ವೆಲ್ ಮೇಂಟೈನ್ಡ್. ಅದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ಸ್ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಚೆಂದ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಈ ಥರ ಎಲ್ಲಿ ನೋಡಿದ್ರೂ ವಿಶಾಲವಾದ ಜಾಗದಲ್ಲಿ ನೀರು ಕಾಣಿಸುತ್ತೆ. ಅದೇ ರೀತಿ ತುಂಬ ಜನರು ಇಲ್ಲಿ ವಿಸಿಟಿಂಗಿಗೆ ಬರ್ತಾರೆ. ತುಂಬ ಫೇಮಸ್ ಆದ ಜಾಗ ಇದು. ಇದಿರೋದು ನೆದರ್ಲ್ಯಾಂಡ್ ದೇಶದಲ್ಲಿ, ಗಿಥಾರ್ನ್ ವಿಲೇಜ್ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಡಚ್ ಭಾಷೆಯಲ್ಲಿ ಪ್ರೊನೌನ್ಸ್ ಮಾಡುವಾಗ ಹಿಥಾರ್ನ್ ವಿಲೇಜ್ ಅಂತೇಳಿ ಹೇಳ್ತಾರೆ. ಇದಕ್ಕೆ ಜಿಯನ್ನು ಹೆಚ್ ಅಂತೇಳಿ ಪ್ರೊನೌನ್ಸ್ ಮಾಡ್ತಾರೆ. ಈ ಥರ ಬೋಟಿಂಗಲ್ಲಿ ಹೋಗುವಾಗ ನಿಮಗೆ ಮೂಲೆ ಮೂಲೆನಲ್ಲೂ ಅದೆಂಥ ವ್ಯೂ ಅಂತ ಹೇಳಿದ್ರೆ ನಿಮಗೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ ಆಯಿತಾ. ಈ ಅಲ್ಲಲ್ಲಿ ಬ್ರಿಡ್ಜ್ಗಳಿರ್ಬೋದು, ಬ್ರಿಡ್ಜ್ಗಳು ಅಷ್ಟೇ ತುಂಬ ಹಳೆಯ ಕಾಲದ ಮರದಿಂದ ಎಲ್ಲ ಮಾಡಿದಂತಹ ಬ್ರಿಡ್ಜ್ಗಳಿದೆ ಎಲ್ಲ ಇದೆ ಇಲ್ಲಿ. ನಿಮಗೆ ಹೋಗಬೇಕಾದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಅಷ್ಟೂ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡೋಕ್ಕೆ. ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಎಲ್ಲ ಏಜ್ನವರಿಗೂ ಇಷ್ಟವಾಗುವಂತಹ ಜಾಗ ಇದು. ಯಾವ ಟೈಮಲ್ಲಿ ವಿಸಿಟ್ ಮಾಡೋದು ಬೆಸ್ಟ್ ಅಂತ ಹೇಳಿದರೆ ನೀವು ಏಪ್ರಿಲ್ ಎಂಡ್, ಮೇ, ಜೂನ್, ಜುಲೈ ಒಳಗಡೆ ಬರೋದು ಬೆಸ್ಟು. ಮತ್ತು ಆಮೇಲೆ ಸೆಪ್ಟೆಂಬರ್, ಅಕ್ಟೋಬರ್ ಆಗುವಾಗ ಇಲ್ಲಿ ತುಂಬ ಚಳಿ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಇಲ್ಲಿ ಚಳಿ ತುಂಬ ಚಳಿ, ಅಂದರೆ ನೀರು ಜಾಸ್ತಿ ಇರೋದ್ರಿಂದ ತುಂಬ ಚಳಿ ನಿಮಗೆ ಜಾಸ್ತಿ ಫೀಲ್ ಆಗುತ್ತೆ. ಸೊ ಸಮ್ಮರ್ ಟೈಮು ನಿಮಗೆ ಬೆಸ್ಟ್ ಇರುತ್ತೆ ಇಲ್ಲಿ ವಿಸಿಟ್ ಮಾಡೋಕ್ಕೆ. ಅದೇ ರೀತಿ ನಿಮಗೆ ಇವಾಗ ಕಾಣಿಸ್ತಿದೆಯಲ್ಲ ಬಿಲ್ಡಿಂಗ್ಸ್, ಇದೆಲ್ಲ ಸ್ಟೇಗೋಸ್ಕರ ಇರೋದಾಯ್ತಾ. ನೀವು ಇಲ್ಲಿ ಬಂದು 1 ನೈಟು 2 ನೈಟ್ ಸ್ಟೇ ಆ ಥರ. ಅದೇ ರೀತಿ ನಿಮಗೆ ವಿತ್ ಪ್ರೈವೇಟ್ ಬೋಟು ಕೂಡ ಸ್ಟೇಯನ್ನು ತೊಗೊಳ್ಬೋದು, ನೀವೇ ರೈಡ್ ಮಾಡಿಕೊಂಡು ಹೋಗುವಂಥದ್ದು. ಇದು ಎಲ್ಲ ಆಪ್ಷನ್ಸು ಕೂಡ ಇದೆ ಇಲ್ಲಿ ಗಿಥಾರ್ನ್ ವಿಲೇಜಲ್ಲಿ. ನಾವಿಲ್ಲಿ ವೀಕೆಂಡ್ ಬಂದಿದ್ವಿ. ವೀಕೆಂಡ್ ಅಂತೂ ಇದು ಫುಲ್ಲು ಜಾತ್ರೆ ಥರ ಅನಿಸುತ್ತೆ. ನಿಮಗೆ ಎಲ್ಲಿ ನೋಡಿದ್ರೂ ಜನಗಳಿರ್ತಾರೆ. ಅದೇ ರೀತಿ ನಿಮಗೇನು ಜನಗಳಿದ್ರೂ ನಿಮ್ಮ ರೈಡಿಗೆ ಇಲ್ಲ ನಿಮಗೆ ಏನು ಪ್ರಾಬ್ಲಮ್ ಏನೂ ಆಗಲ್ಲ. ಎಲ್ಲರೂ ಅವ್ರ ಪಾಡಿಗಿರ್ತಾರೆ, ಯಾರ್ಯಾರಿಗೂ ಏನೂ ಡಿಸ್ಟರ್ಬ್ ಮಾಡಲ್ಲ. ಅದೇ ರೀತಿ ನಿಮಗೆ ಹೋಗ್ತಾ ಹೋಗ್ತಾ ಈ ಥರ ಪಕ್ಷಿಗಳು ಎಲ್ಲ ಕಾಣಕ್ಕೆ ಸಿಗತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದು ರೂಫ್ ಎಲ್ಲ ಬಂದು ಹುಲ್ಲಿನಿಂದ ಮಾಡಿರೋವಂಥದ್ದು. ತುಂಬ ತಂಪಾಗಿರುತ್ತೆ, ಅದೇ ರೀತಿ ಬೆಚ್ಚಗಾಗಿ ಕೂಡ ಇರುತ್ತೆ. ಮತ್ತು ಇಲ್ಲಿದು ಇನ್ನೊಂದು ಬಿಲ್ಡಿಂಗ್ ವಿಶೇಷತೆ ಏನಪ್ಪ ಅಂದರೆ, ಜಸ್ಟ್ ಬರೀ ಕಾಂಕ್ರೀಟಲ್ಲಿ ಕಟ್ಟಿರಲ್ಲ, ಅದು ಇನ್ಸುಲೇಟೆಡ್ ಆಗಿರುತ್ತೆ. ಯಾಕಂದರೆ ಇದು ಚಳಿ ಪ್ರದೇಶ ಅಲ್ಲ ಜಾಸ್ತಿ, ಅದಕ್ಕೋಸ್ಕರ ಹೀಟನ್ನು ಹಿಡ್ದಿರೋ ಕಾರಣಕ್ಕೋಸ್ಕರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಇನ್ಸುಲೇಟೆಡ್, ಅಂದರೆ ನಿಮಗೆ ಬೆಚ್ಚಗೆ ಇಡೋಕ್ಕೆ ಏನು ಬೇಕೋ ಆ ಥರ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅವರು. ಇನ್ನೊಂದು ನಿಮಗೆ ಯುರೋಪಿಯನ್ ಬಿಲ್ಡಿಂಗ್ ಸ್ಪೆಷಾಲಿಟಿ ಹೇಳಬೇಕು, ನಿಮಗೆ ಫ್ಯಾನ್ಸು ಎಲ್ಲಿ ನೋಡಿದ್ರಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ ಆಯಿತಾ. ತುಂಬ ಸೆಕೆ ಅಂತ ಹೇಳಿದರೆ ಒಂದು 25 ಡಿಗ್ರಿ ಮೇಲೆ ಹೋದ್ರಷ್ಟೇ ಮನುಷ್ಯರು ಯಾರಾದರೂ ಇದು ಬೇಕು ಅಂದರೆ ಫ್ಯಾನ್ ಬೇಕು ಅಂತ ಹೇಳಿದರೆ ಬಳಸ್ತಾರೆ. ಅದಲ್ದಿರ ಎಲ್ಲ ಮನೆಗಳಲ್ಲೂ ಎಲ್ಲ ಬಿಲ್ಡಿಂಗ್ಸಲ್ಲೂ ಹೀಟರ್ ಸರ್ವೇ ಸಾಮಾನ್ಯ ಇರುತ್ತೆ. ಬಟ್ ಇದೇನು ಫ್ಯಾನ್ಸ್ ಬಂದು ನಾರ್ಮಲ್ ಇಲ್ಲ, ತುಂಬ ರೇರಾಗಿ ನಿಮಗೆ ಫ್ಯಾನ್ ನೋಡೋಕ್ಕೆ ಸಿಗತ್ತೆ ಯುರೋಪಿಯನ್ ಕಂಟ್ರೀಸಲ್ಲಿ. ನೋಡಿ, ನೀವು ಬೋಟಿಂಗ್ ಮಾಡ್ತಾ ಮಾಡ್ತಾ ಕೆನಲ್ಸ್ ಥ್ರೂ ಬರ್ತೀರಾ ಆಯಿತಾ. ಕೆನಲ್ಸಲ್ಲೆಲ್ಲ ನೀವು ಬೋಟ್ ರೈಡ್ ಆದಮೇಲೆ ಈ ಥರ ವಿಶಾಲವಾದ ನೀರಿರೋ ಜಾಗಕ್ಕೆ ಬರ್ತೀರಾ. ಅದೇ ರೀತಿ ಇಲ್ಲಿ ಬೋಟ್ ರೈಡ್ ಬಂದು ಈ ವಿಶಾಲವಾದ ಜಾಗ ನಿಮಗೆ ನೋಡ್ತಾ 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 ಕೊನೆಗೊಂದು ಐಲ್ಯಾಂಡ್ ಕೂಡ ನೋಡೋಕ್ಕೆ ಸಿಗತ್ತೆ. ನೀವು ಬೇಕು ಅಂದರೆ ಐಲ್ಯಾಂಡಿಗೆ ಹೋಗ್ಬೋದು, ಐಲ್ಯಾಂಡಲ್ಲಿ ಸ್ವಲ್ಪ ಹೊತ್ತು ಇರ್ಬೋದು, ಮತ್ತೆ ವಾಪಸ್ ಬರ್ಬೋದು. ನಾವಲ್ಲಿ ಐಲ್ಯಾಂಡ್ ನೋಡೋಕ್ಕಂದ್ರೆ ಹತ್ತಿರದಿಂದ ಹೋಗಿದ್ವಿ, ಬಟ್ ಐಲ್ಯಾಂಡಲ್ಲಿ ಇಳಿದಿಲ್ಲ, ವಾಪಸ್ ಬಂದ್ವಿ. ನೋಡಿ ಎಷ್ಟು ವಿಶಾಲವಾದ ಜಾಗ ಅಲ್ಲ. ಅದೇ ರೀತಿ ನೀರಲ್ಲಿ ನಿಮಗೆ ಸ್ವಲ್ಪನೂ ಕೊಳಕಿಲ್ಲ ಆಯಿತಾ. ಯಾರಾದರೂ ನೀರಿಗೆ ಒಗೆಯೋದಾಗಲಿ ಕಸ ಹಾಕೋದಾಗಲಿ ಯಾವುದೂ ನಿಮಗೆ ನೋಡೋಕ್ಕೆ ಸಿಗಲ್ಲ. ಅದೊಂದು ಯುರೋಪಿಯನ್ ದೇಶದ ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಅವ್ರ ದೇಶನ ತುಂಬ ಗೌರವಿಸ್ತಾರೆ. ಯಾರು ನೀರನ್ನು ಕೊಳಕು ಮಾಡೋದು ಈ ಥರ ಕೆಲಸಕ್ಕಂತೂ ಯಾರೂ ಹೋಗೋದಿಲ್ಲ. ನೋಡಿ, ನಿಮಗೆ ಕಾಣಿಸ್ತಿದೆಯಲ್ಲ, ಒಂದು ಕಸ ಕಡ್ಡಿ ಕೂಡ ಇಲ್ಲ ಇಲ್ಲಿ. ಜೀವನ ಎಲ್ಲ ಕಲಿಯೋದಿದೆ ಅಂತ ಹೇಳೋದು ಇದನ್ನೇ ಆಯಿತಾ. ನಾವೆಲ್ಲಿ ಹೋದರೂ ಕೂಡ ನಮಗೆ ಒಂದಷ್ಟು ಕಲಿಯೋಕ್ಕೆ ಹೊಸ ಹೊಸ ವಿಷಯಗಳು ಸಿಗತ್ತೆ. ಅದಕ್ಕೆ ನೋಡಿ ನಮ್ಮ ಹಿರಿಯರು ಹೇಳಿರೋದು, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು. ನಾವೆಷ್ಟು ಟ್ರಾವೆಲ್ ಮಾಡ್ತೀರೋ ಅಷ್ಟೇ ನಮ್ಮ ಬ್ರಾಡ್ ಮೈಂಡೆಡ್ ಆಗ್ತಾ ಹೋಗ್ತೀವಿ. ನಾವು ಹೊಸ ಹೊಸ ವಿಷಯವನ್ನು ಕಲಿತಾ ಹೋಗ್ತೀವಿ. ತುಂಬ ಬೇರೆ ಬೇರೆ ವಿಷಯಗಳನ್ನು ನಾವು ಆ್ಯಕ್ಸೆಪ್ಟ್ ಮಾಡ್ತೀವಿ. ನೋಡಿ, ನಾವು ಹೋದ ಬೋಟ್ ಇದೇ ಥರ ಇತ್ತು. ಇವಾಗ ನಿಮಗೊಂದು ಮರದ ಬೋಟ್ ಕಾಣಿಸ್ತಿದೆಯಲ್ಲ, ತುಂಬ ಹಳೇ ಕಾಲದ ಬೋಟ್ ಅಂತೆ ಅದು. ಫಿಶಿಂಗಿಗೆಲ್ಲ ಯೂಸ್ ಮಾಡ್ತಾಯಿದ್ರು ಆವಾಗಿನ ಕಾಲದಲ್ಲಿ.
ನೋಡಿ ಇಷ್ಟು ಅದ್ಭುತವಾದ ವ್ಯೂ ಎಲ್ಲಾದರೂ ನೋಡೋಕ್ಕೆ ಸಿಗ್ಬೋದಾ ಅಂತ ನೋಡಿ ಆಯಿತಾ. ಎಲ್ಲಿ ನೋಡಿದ್ರಲ್ಲಿ ಹಚ್ಚ ಹಸಿರು ಹಳೆ ಹಳೆ ಬಿಲ್ಡಿಂಗ್ಗಳು. ಒಂದು ಸ್ಪೆಷಾಲಿಟಿ ಅಂದರೆ ನೀವೀ ಗಿತಾನ್ ವಿಲೇಜಲ್ಲಿ ಎಲ್ಲ ಇದೇ ಥರ ತುಂಬ ಟ್ರೆಡಿಷನಲ್ ಆದ ಬಿಲ್ಡಿಂಗ್ಸು. ಅದೇ ರೀತಿ ನಿಮಗೆಲ್ಲ ಹಳೆಯ ಕಾಲದ ಟಚ್ ಕೊಟ್ಟೇ ಇವಾಗ ಕೂಡ ಬಿಲ್ಡ್ ಮಾಡ್ತಾರೆ ಅದನ್ನು ಮೇಂಟೈನ್ ಮಾಡೋಕ್ಕೋಸ್ಕರ. ಇದೆಲ್ಲ 16ನೇ ಶತಮಾನದ ಬಿಲ್ಡಿಂಗ್ಸ್ ಅಂತೆ. ಅದೇ ರೀತಿ ನಿಮಗಿಲ್ಲಿ ಬೋಟ್ ರೈಡಿಂಗ್ ಬೇಡ ಅಂತ ಹೇಳಿದರೆ ಒಂದಷ್ಟು ಮ್ಯೂಸಿಯಮ್ಸ್ ಕೂಡ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್.